ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ಮದುವೆ ಆದ 8 ತಿಂಗಳಲ್ಲೇ ಇವರ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಉಂಟಾಗಿದೆ. ಕಾರಣ ಏಕೆ ಅನ್ನೋದ್ರ ಬಗ್ಗೆ ಈ ಜಾತಕರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಜಾತಕರ ಜನ್ಮ ದಿನಾಂಕ 23/4/96, 3 ಗಂಟೆ ಮಧ್ಯಾಹ್ನ ಜನನ. ಸಿಂಹ ಲಗ್ನ, ರಾಹು ಕನ್ಯಾ ರಾಶಿಯಲ್ಲಿ, ಗುರು ಧನಸ್ಸು ರಾಶಿಯಲ್ಲಿ, ಕುಜ ಶನಿ ಭಗವಾನರು, ಕೇತು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಬುಧ ಮೇಷ ರಾಶಿಯಲ್ಲಿ, ಶುಕ್ರ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕರಿಗೆ ಏನು ಮೊದಲಿಗೆ ತಪ್ಪು ಮಾಡಿಕೊಡಿದ್ದಾರೆ ಅಂದರೆ, ಜನ್ಮ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ. ಮದುವೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜನ್ಮ ನಕ್ಷತ್ರದ ಹೆಸರಿಗೂ ಮತ್ತು ಕನ್ಯೆಯ ಹೆಸರಿಗೂ ಮದುವೆ ಮಾಡಿದ್ದಾರೆ. ಆದರೆ ಹುಡುಗನ ಹೆಸರು ಕನ್ಯಾ ರಾಶಿಗೂ ಹೆಸರು ಬರೋದರಿಂದ, ಹುಡುಗಿಯ ಹೆಸರು ತುಲಾ ರಾಶಿ ಹೆಸರಿಗೆ ಬರೋದರಿಂದ, ಕನ್ಯಾ ರಾಶಿಗೆ ಸಪ್ತಮ ಭಾವದಲ್ಲಿ ಶನಿ ಭಗವಾನರು ಗೋಚಾರದಲ್ಲಿ ಸ್ಥಿತರಾಗಿದ್ದಾರೆ. ಹಾಗೆ ಕುಂಭ ರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ, ಮತ್ತು ಇವರ ಜಾತಕದ ಪ್ರಕಾರ ನೋಡೋದಾದರೆ ಪೂರ್ಣವಾದಂಥ ಮಾಂಗಲ್ಯ ಸ್ಥಾನದಲ್ಲಿ ಕುಜ ಶನಿ ಕೇತು ಭಗವಾನರು ಸ್ಥಿತರಾಗಿದ್ದಾರೆ. ಇಲ್ಲಿ ಕುಜ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ, ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ, ಸರ್ಪದೋಷಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಈಗ ನಡೀತಾ ಇರೋ ಗೋಚಾರ ಫಲದಲ್ಲಿ ಶನಿ ದೃಷ್ಟಿ ಇವರ ಕರೆಯುವ ಹೆಸರಿನ ಕನ್ಯಾ ರಾಶಿಗೆ ಇರೋದರಿಂದ, ಕನ್ಯಾ ರಾಶಿಯಲ್ಲೇ ಇವರ ಜಾತಕದಲ್ಲಿ ಕುಜ ಕೇತು ಕುಳಿತು ರಾಹು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಈ ಸಮಸ್ಯೆ ಉಲ್ಬಣಕ್ಕೆ ಹೋಗಿ ಇವರ ಶ್ರೀಮತಿಯವರು ಇವರನ್ನು ಬಿಟ್ಟು ಅವರ ಮನೆಗೆ ಹೋಗಿದ್ದಾರೆ. ಈ ಸಪ್ತಮ ಸ್ಥಾನ ಲಗ್ನಾತ್ ಸಿಂಹ ಲಗ್ನ, ಸಪ್ತಮಾಧಿಪತಿ ಶನಿ ಭಗವಾನರು ಅಷ್ಟಮದಲ್ಲಿರೋದ್ರಿಂದ ಈ ಸಮಸ್ಯೆ ಕ್ರಿಯೇಟ್ ಆಗಿದೆ. ಇವರು ಏನೆಲ್ಲ ಈ ಜಾತಕರು ಸಿಂಹ ಲಗ್ನ ಆಗಿರೋದ್ರಿಂದ, ಸಿಂಹ ಲಗ್ನಕ್ಕೆ ರಾಹು ಕೇತು ದೃಷ್ಟಿ ಗೋಚಾರ ಫಲದಲ್ಲಿರೋದ್ರಿಂದ ಅದಕ್ಕೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಇನ್ನು ಕರೆಯುವ ಹೆಸರಿಗಾಗಲಿ ಅಥವಾ ಜನ್ಮ ನಕ್ಷತ್ರದ ಹೆಸರಿಗಾಗಲಿ ಗುರುಬಲ ಇಲ್ಲ. ಗುರುಬಲ ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ ಮದುವೆ ಮಾಡಿದ್ದಾರೆ. ಜನ್ಮ ರಾಶಿ ಮಿಥುನ ರಾಶಿ, 10ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಅಲ್ಲೂ ಸಹ ಕುಜ ದೋಷದ ಪ್ರಭಾವ ತುಂಬ ಪ್ರಬಲವಾಗಿದೆ. ಇನ್ನು ಲಗ್ನಾಧಿಪತಿ ರವಿ, ಸಪ್ತಮಾಧಿಪತಿ ಶನಿ ಭಗವಾನರು ಇಬ್ಬರು ಶತ್ರುಗ್ರಹಗಳು. ಸುಖಸ್ಥಾನಾಧಿಪತಿ ಕುಜ ಆಗಿದ್ದು ಸಿಂಹ ಲಗ್ನಕ್ಕೆ 4ನೇ ಸುಖಸ್ಥಾನಾಧಿಪತಿ ಕುಜ ಆಗಿದ್ದು 8ನೇ ಮನೆಯಲ್ಲಿದ್ದು ಪಾಪಗ್ರಹಗಳೊಟ್ಟಿಗೆ ಇರೋದರಿಂದ ಸುಖ ಅಂದರೆ ದಾಂಪತ್ಯ ವಿಚಾರದಲ್ಲಿ, ಸುಖ ಸಂತೋಷದ ವಿಚಾರದಲ್ಲಿ ಮನಸ್ತಾಪಗಳು ಹೆಚ್ಚಾಗಿ ಮದುವೆಯಾದ 8 ತಿಂಗಳಲ್ಲೇ ಅವರು ದೂರ ಆಗಿದ್ದಾರೆ. ಅಂದರೆ ಮೊದಲೇ ಜಾತಕವನ್ನು ಸರಿಯಾಗಿ ವಿಮರ್ಶೆ ಮಾಡಿಸಿ ಪರಿಹಾರ ಮಾಡ್ಕೋಬೇಕಿತ್ತು. ಇವರು ತೋರಿಸಿರೋ ಕಡೆ ಸರಿಯಾದ ಮಾರ್ಗದರ್ಶನಗಳನ್ನು ತಿಳಿಸಿಲ್ಲ. ಅದೇ ರೀತಿ ಪರಿಹಾರಗಳನ್ನು ತಿಳಿಸ್ಬೇಕಿತ್ತು, ತಿಳಿಸಿಲ್ಲ. ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮದುವೆಯಾದ 3 ತಿಂಗಳಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ಕುಜ ದೋಷಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಒಂದು ಗಾಂಧರ್ವ ವಿವಾಹ ಮಾಡಿಸಿ
ಮದುವೆ ಮಾಡಬೇಕಿತ್ತು ಅಥವಾ ತುಳಸಿ ಗಿಡದ ಜೊತೆ ಅಥವಾ ಬಾಳೆ ಗಿಡದ ಜೊತೆ ಮದುವೆ ಮಾಡಿ ಅನಂತರ ಮದುವೆ ಮಾಡಬೇಕಿತ್ತು. ಮದುವೆಯ ಸಂದರ್ಭದಲ್ಲಿ ಬಲಿಷ್ಠವಾದಂಥ ಶುಭ ಮುಹೂರ್ತವನ್ನು ಇಟ್ಕೋಬೇಕಿತ್ತು. ಅಲ್ಲೂ ಸಹ ದುಡುಕಿ ತಪ್ಪು ಮಾಡಿದ್ದಾರೆ. ಒಟ್ಟಿನಲ್ಲಿ ಮದುವೆ ಆದರೆ ಸಾಕು ಅನ್ನೋ ಒಂದು ಕಡಿಬಿಡಿಯಲ್ಲಿ ಮದುವೆ ಮಾಡಿದ ಪರಿಣಾಮ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ. ಇವರು ತಂದೆ ತಾಯಿ ಜೊತೆ ನನ್ನ ರೂಮ್ಗೆ ರಾತ್ರಿ 8 ಗಂಟೆಯ ನಂತರ ಬಂದು ಈ ಸಮಸ್ಯೆ ಇವರ ಜಾತಕದ ವಿಚಾರಗಳನ್ನು ತಿಳಿಸಿ ಯಾಕೆ ಹೀಗಾಗಿದೆ ಅಂತೇಳಿ ಕೇಳಿದರು. ಇದಕ್ಕೆ ಇವರ ಜಾತಕದ ವಿಮರ್ಶೆ ಮಾಡಿದ ನಂತರ ಸೂಕ್ತ ಸಲಹೆ ಸೂಚನೆ ಪರಿಹಾರಗಳನ್ನು ತಿಳಿಸಿದ್ದೇನೆ. ಹಾಗೆ ಮದುವೆ ಆದಮೇಲೆ ಏನು ಮಾಡ್ಕೋಬೇಕಿತ್ತು ಅಥವಾ ಮುಂದೆ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಈ ಜಾತಕದ ಕುಟುಂಬದವರಿಗೆ ಮಾರ್ಗದರ್ಶನ ತಿಳಿಸಿರುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.